ಬಿಜೆಪಿ ಕಾಲದ ಹಗರಣಗಳ ತನಿಖೆಗೆ ಈಗ ಕಾಂಗ್ರೆಸ್ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ. ಬಿಜೆಪಿ ಕಾಲದ ಹಗರಣಗಳು 2020 ಮತ್ತು 21ನೇ ಇಸ್ವಿಯಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿತ್ತು. ಆಗ ಕಾಂಗ್ರೆಸ್ ವಿಪಕ್ಷದಲ್ಲಿತ್ತು. ಈಗ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಕೈ ನಾಯಕರು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ 2020ರಲ್ಲಿ BS ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದರು. ಯಡಿಯೂರಪ್ಪನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ಸಲಹೆ ಕೂಡ ಕೇಳಿದ್ರು. ರಾಜ್ಯಪಾಲರಿಗೆ ಸಲಹೆಯನ್ನ ನೀಡಿದ್ದಾರೆ ಮಂತ್ರಿ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ಶಿಫಾರಸ್ಸು ಕೂಡ ಮಾಡಿದ್ರು. ಸರ್ಕಾರದ ಶಿಫಾರಸ್ಸಿನಿಂದಾಗಿ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಈಗ ರಾಜ್ಯಪಾಲರು. ಅಂದ್ರೆ ಸಿದ್ದರಾಮಯ್ಯನವರಿಗೆ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರಲ್ಲ, ಬಿಜೆಪಿ ಕಾಲದ ಹಗರಣಗಳಿಗೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಲೀಡರ್ಗಳಿಗೆ ಅವರಿಗೂ ಕೂಡ ಕೊಡಿ ಅಂತ ಕಾಂಗ್ರೆಸ್ ಲೀಡರು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಿಜೆಪಿ ಕಾಲದ ಹಗರಣಗಳು ಸಾಕಷ್ಟು ಹಗರಣಗಳಾಗಿದ್ದಾವೆ ಅಂತ ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇದ್ರು. ಅದರಲ್ಲಿ ಬಹಳ ಮುಖ್ಯವಾಗಿ 40% ಕಮಿಷನ್ ಆರೋಪ, ಪೇ CM ಅಭಿಯಾನ, ಹೀಗೆ ಮತ್ತೆ ಕೊರೋನಾ ಕಾಲದಲ್ಲಿ ಆಗಿದ್ದಂತಹ ಒಂದಿಷ್ಟು ಗೋಲ್ಮಾಲ್, ಮತ್ತೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ BDA ಸೈಟ್ಗಳ ದುರ್ಬಳಕೆಯಾಗಿದೆ ಅನ್ನುವಂತಹ ಒಂದಿಷ್ಟು ಆರೋಪಗಳನ್ನ ಕಾಂಗ್ರೆಸ್ನವರು ಮಾಡ್ತಾ ಬಂದಿದ್ರು. ಹಾಗಾಗಿ ಯಡಿಯೂರಪ್ಪನವರಿಗೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ಕಾಂಗ್ರೆಸ್ನವರು ಈಗ ಇವರಿಗೆ ಕೇಳ್ತಾ ಇದ್ದಾರೆ ರಾಜ್ಯಪಾಲರಿಗೆ. ಬಟ್ ರಾಜ್ಯಪಾಲರು ಒಂದಿಷ್ಟು ಮೀನಾಮೇಷ ಎಣಿಸ್ತಾ ಇದ್ದಾರಾ ಅಂತ ಒಂದಿಷ್ಟು ಅವರೇ ಕಾಂಗ್ರೆಸ್ನ ಲೀಡರ್ಗಳು ಒಂದಿಷ್ಟು ಅವಲೋಕನವನ್ನು ಮಾಡ್ಕೊಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಸಿದ್ದರಾಮಯ್ಯನವರಿಗೆ ನೀವು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರಲ್ಲ, BJP ಅವಧಿಯಲ್ಲಿ ಆಗಿದ್ದಂಥ ಹಗರಣಗಳಿಗೆ ಸಂಬಂಧಪಟ್ಟಂಗೆ ಭಾಳ ಮುಖ್ಯವಾಗಿ ಯಡಿಯೂರಪ್ಪನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಅವರು ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ರಾಜ್ಯಪಾಲರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ರಾಜ್ಯಪಾಲರ ನಿರ್ಧಾರದ ಮೇಲೆ ಯಡಿಯೂರಪ್ಪನವರ ಭವಿಷ್ಯ ನಿಂತಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಹಾಗಾಗಿ 40% ಕಮಿಷನ್ ಆರೋಪ ಸುಳ್ಳು ಅಂತ ಲೋಕಾಯುಕ್ತ ವರದಿನೇ ಬಂತು. ಒಂದಿಷ್ಟು ಸುಮ್ಮನೆ ಆರೋಪಗಳನ್ನ ಮಾಡಿದ್ರು. ಹಾಗಾಗಿ ಆ 40% ಕಮಿಷನ್ ಆರೋಪ ಸುಳ್ಳು ಮತ್ತು ಬೇರೆ ಬೇರೆ ಒಂದು 21 ಹಗರಣಗಳ ಬಗ್ಗೆ ಸದನದಲ್ಲೇ ಸಿದ್ದರಾಮಯ್ಯನವರು ವರದಿಯನ್ನು ಓದಿದ್ರು. BJP ಕಾಲದಲ್ಲಿ 21 ಹಗರಣಗಳಾಗಿದ್ದಾವೆ, ಬರೀ ಇದು ಪ್ರಮುಖ ಹಗರಣಗಳು, ಇನ್ನೂ ಸಾವಿರಾರು ಇದ್ದಾವೆ ಅಂತ ಹೇಳ್ತಾ ಇದ್ರು. ಆ 21 ಹಗರಣದಲ್ಲಿ ಯಡಿಯೂರಪ್ಪನವರ ವಿಚಾರನೂ ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ರು. ಕೊರೋನಾ ಕಾಲದಲ್ಲಿ ಸಾಕಷ್ಟು ಗೋಲ್ಮಾಲ್ ಆಗಿತ್ತು ಅಂತ ಹೇಳಿದರು. 40% ಕಮಿಷನ್ ಆರೋಪ ಅಂತ ಹೇಳಿದರು. 40% ಕಮಿಷನ್ ಆರೋಪಿಗೆ ಈಗ ಅವರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಲೋಕಾಯುಕ್ತದಿಂದನೇ ಕ್ಲೀನ್ ಚಿಟ್. Ashwavega English News coming soon. Your channel, your voice, your trust.